ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಜಯವಾಗಲಿ. ನರಿಂಗಾಲ ಕಂಬಳೋತ್ಸವದ 4ನೇ ವರ್ಷದ ಈ ಕಂಬಳಕ್ಕೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಗೌರವಾನ್ವಿತ ಅಭಿನಂದನ ಪತ್ರ ವಾಚನ. ನರಿಂಗಾಲ ಕಂಬಳೋತ್ಸವ ಕುಮುದ ಕಚ್ಚೂರು ಗ್ರಾಮ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಸರ್ಕಾರಿ ರತ್ನ ಶಾಂತರಾಮ ಶೆಟ್ಟಿ ಬಾರ್ಕೂರು ಇವರಿಗೆ ಅರ್ಪಿಸುವ ಸನ್ಮಾನ. 40 ವರ್ಷಗಳಿಂದ ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಬ್ಜೆಕ್ಟ್ ಮಾಡಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ಯನಿರ್ವಹಣೆ ತುಳುನಾಡಲ್ಲಿ ಸಿದ್ದರಾಮಯ್ಯನವರನ್ನು ಹೇಳಿ ಗೌರವಿಸಿರುತ್ತಾರೆ. ಸರ್, ನಿಮ್ಮಿಂದ ಇನ್ನು ಮುಂದೆಯೂ ಕೂಡ ಸಹಕಾರಿ ಹಾಗೂ ಕಂಬಳ ಕ್ಷೇತ್ರಕ್ಕೆ ನಿಮ್ಮಿಂದ ದೊಡ್ಡ ಕೊಡುಗೆ ಸಿಗಲಿ. ದೇವರು ನಿಮಗೆ ಆಯುರಾರೋಗ್ಯ ನೀಡಿ ಕರುಣಿಸಲಿ ಎಂದು ಆಶಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ನರಿಂಗಾಲ ಕಂಬಳ ಸಮಿತಿ. ಧನ್ಯವಾದ. ಸಮಾಜಾಧ್ಯಕ್ಷರು ಇದೀಗ ಸನ್ಮಾನದ ಭಾಷಿಕರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನೇರ ಪ್ರಸಾದ ಬಂದ ಎಲ್ಲ ದೃಶ್ಯ ಮಾಧ್ಯಮಗಳಿಗೆ, ಪತ್ರಿಕಾ ಮಾಧ್ಯಮಗಳಿಗೆ, ಇಂದಿನ ಸುದ್ದಿಯನ್ನು ವಿತರಿಸಿ ಬಂದ ಎಲ್ಲ ಮಾಧ್ಯಮಗಳಿಗೆ ಮಂಗಳೂರು, ಉಳ್ಳಾಲ, ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಬದುಕಿನಲ್ಲಿ ಸಾಧನೆ ಪ್ರಮುಖ ಮಾಡಿ ಯಶಸ್ಸಿನತ್ತ ಹೆಜ್ಜೆನೊಂದನೆಯರಾಗುತ್ತಾರೆ ಅನ್ನುವುದಕ್ಕೆ ತಾವು ಉದಾಹರಣೆಯಾದ ಬಗ್ಗೆ ಅವರ್ಣೀಯವಾಗಿದೆ. ಹೆಸರಾಂತ ಮನೆತನದ ಖ್ಯಾತ ನಾಮರಾದ ಶ್ರೀಮತಿ ದಂಪತಿ 1956 ಸೆಪ್ಟೆಂಬರ್ 12ರಂದು ಜನಿಸಿದ ತಾವು ಬಾಲ್ಯದಲ್ಲಿಯೇ ಜ್ಞಾನ ಸಂಪಾದನೆಯತ್ತ ಹೆಜ್ಜೆ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣವನ್ನು ಕಾರ್ಕಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಪಡೆದಿದೆ. ಜೀವನದಲ್ಲಿ ಅಸಾಧ್ಯವಾದುದು ಯಾವುದೂ ಜೀವನಕ್ಕೆ ಅಡಿಯಿರಿಸಿ ಮೂಡಬಿದ್ದ ನವೋದಯ ಸೌಹಾರ್ದ ಸಹಕಾರಿ ಸಂಘ ಸೇರಿದಂತೆ ನಾಡಿನ ಬಹಳಷ್ಟು ಸಹಕಾರಿ ರಂಗದಲ್ಲಿ ಮುಂಚೂಣಿಗರಾಗಿ ಕಾರ್ಕಳ ಶ್ರೀ ಕೃಷ್ಣದೇವರ ಕೆಲಸವೇ ವಿಶ್ರಾಂತಿ ಎಂಬ ನಾನುಡಿಯಂತೆ ಪಾದರಸದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ತಾವು ಆಡುಮುಟ್ಟದ ಸಾಧನೆ ಅನುಕರಣೀಯ. ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಕಂಬಳ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಪದೀರಿನಲ್ಲಿ ಲವಕುಶ ಜೋಡುಕರೆ ಕಂಬಳವನ್ನು 25 ವರ್ಷಗಳ ಕಾಲ ಮುನ್ನಡೆಗಳ ಜೀರ್ಣೋದ್ಧಾರ ಬ್ರಹ್ಮಕಲಶವನ್ನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಕ್ಷೇತ್ರವನ್ನು ಬೆಳಗಿಸಿದ ಹಿರಿತನ ತಮ್ಮದು. ಅತ್ಯುತ್ತಮ ಕೃಷಿಕರಾದ ತಾವು ಕುರ್ನಾಡು ಗ್ರಾಮದ ಮಿತ್ತಕೋಡಿಯಲ್ಲಿ 15 ಎಕರೆಗಳ ನೀರಿನಲ್ಲಿ ಉತ್ತಮ ತಳಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಫಸಲು ಪಡೆಯುತ್ತಾ ತೋಟದ ತೆಂಗಿನ ಗಿಡಗಳನ್ನು ಮಾಡಿ ಕೃಷಿಯಲ್ಲಿ ಸಾಧನೆ ಮಾಡಿದ ಮೇರು ವ್ಯಕ್ತಿತ್ವ ತಮ್ಮದು. ಹಲವಾರು ಸಂಘ ಸಂಸ್ಥೆಗಳಲ್ಲಿ
ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.